1 ರೂಪಾಯಿನ ಈ ಒಂದು ನಾಣ್ಯಕ್ಕೆ ಸುಮಾರು 500 ರೂಪಾಯಿ ಬೆಲೆಯನ್ನ ಹೊಂದಿರುವಂತದ್ದು, 500 ರೂಪಾಯಿ ಅಷ್ಟು ಬೆಲೆಯನ್ನ ಹೊಂದಿರುವಂತದ್ದು. ಹೌದು, ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ಒಂದು ನಾಣ್ಯ ವರ್ಲ್ಡ್ ಫುಡ್ ಡೇ ಅಂದ್ರೆ ಫುಡ್ ಅಂಡ್ ಎನ್ವಿರಾನ್ಮೆಂಟ್ ನ ಥೀಮ್ ನಲ್ಲಿ ರಿಲೀಸ್ ಆಗಿರುವಂತದ್ದು. ಸೊ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ನಮ್ಮ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ, ಹಾಗೆ ಒಂದು ಕಮೆಂಟ್, ಏನಾದ್ರು ಒಂದು ನಿಮ್ಮ ಹತ್ರ ಈ ಕಾಯಿನ್ ಇದ್ರೆ ಒಂದು ಕಮೆಂಟ್ ಮಾಡಿ. ಸೊ ಆ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಗಳಿಗೆ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ. ಸೊ ಈ ಒಂದು ನಾಣ್ಯ ನೀವೇನ್ ನೋಡ್ತಾ ಇದ್ದೀರಾ, ವರ್ಲ್ಡ್ ಫುಡ್ ಡೇ ಮತ್ತೆ ಫುಡ್ ಅಂಡ್ ಎನ್ವಿರಾನ್ಮೆಂಟ್ ನ ಕೊಮೆಮರೇಟಿವ್ ಸೀರೀಸ್ ನಲ್ಲಿ ಅಂದ್ರೆ 1 ರೂಪಾಯಿನ ಕೊಮೆಮರೇಟಿವ್ ಸೀರೀಸ್ ನಲ್ಲಿ ಲಾಂಚ್ ಆಗಿರುವಂತದ್ದು. 1989ರಲ್ಲಿ ರಿಲೀಸ್ ಆಗಿರುವಂತದ್ದು. ನೀವು ನೋಡ್ತಾ ಇರಲಿ ಇಯರ್ ಕೂಡ ಇರುವಂತದ್ದು 1989 ಅಂತ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ಳಿ, 1989 ಅಂತ. ಸೊ ಮತ್ತೆ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿದ್ರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಯಾರ ಹತ್ರ ಯಾರು ಗೊತ್ತು, ಯಾರ ಹತ್ರ ಯಾವಾಗ ಯಾವ ಕಾಯಿನ್ ಬರಬಹುದು ಅಂತ. ಸೊ ಸಾಮಾನ್ಯ ಸರ್ಕ್ಯುಲೇಷನ್ ಅಲ್ಲಿ ಈ ಒಂದು ನಾಣ್ಯಗಳು ಹೆಚ್ಚಾಗಿ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ನಿಮ್ಗಾಗ್ಲೇ ಹೇಳಿದಾಗೆ ನಾನು ಪ್ರೂಫ್ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ನೋಡಿ, ಈ ಒಂದು ನಾಣ್ಯ 1989ರಲ್ಲಿ ಕೊಮೆಮರೇಟಿವ್ ಸೀರೀಸ್ ನಲ್ಲಿ ಲಾಂಚ್ ಆಗಿರುವಂತದ್ದು. 1 ರೂಪಾಯಿನ ಕೊಮೆಮರೇಟಿವ್ ಸೀರೀಸ್ ನಲ್ಲಿ, ಮತ್ತೆ 6 ಗ್ರಾಮ್ ನಷ್ಟು ತೂಕವನ್ನು ಹೊಂದಿರುವಂತದ್ದು, ಮತ್ತೆ 26 mm ನಷ್ಟು ಏನು ಡಯಾಮೀಟರ್ ನ ಹೊಂದಿರುವಂತದ್ದು, ಮತ್ತೆ ಸರ್ಕ್ಯುಲರ್ ಶೇಪ್ ನ ಹೊಂದಿರುವಂತದ್ದು ಈ ಒಂದು ನಾಣ್ಯ. ಅದಂತೆ ನೋಡಬಹುದು, ಮಿಂಟ್ಗಳು 3 ಮಿಂಟ್ಗಳಿಂದ, ಭಾರತದ 3 ಮಿಂಟ್ಗಳಿಂದ ಈ ಒಂದು ನಾಣ್ಯ ಬಿಡುಗಡೆ ಆಗಿರುವಂತದ್ದು, ಬಾಂಬೆ, ಹೈದರಾಬಾದ್ ಮತ್ತೆ ನೋಯ್ಡಾ ಇಂದ. ಸೊ ಬಾಂಬೆ ಮಿಂಟ್ ನ ನಾಣ್ಯ ಸ್ವಲ್ಪ ಮಟ್ಟದ ಸ್ಕೇರ್ ಇರುವಂತದ್ದು, ಅಂದ್ರೆ ಬೈ ಫೈನ್ ಕಂಡೀಷನ್ ಅಲ್ಲಿ 15 ರೂಪಾಯಿ, ವೆರಿ ಫೈನ್ ಕಂಡೀಷನ್ ಅಲ್ಲಿ 25 ರೂಪಾಯಿ, ಎಕ್ಸ್ಟ್ರಾ ಫೈನ್ ಕಂಡೀಷನ್ ಅಲ್ಲಿ 50 ರೂಪಾಯಿ, ಮತ್ತೆ UNC ಕಂಡೀಷನ್ ಅಲ್ಲಿ 200 ರೂಪಾಯಿ. ಅದೇ ರೀತಿ ಹೈದರಾಬಾದ್ ನ ಮತ್ತೆ ನೋಯ್ಡಾ ಮಿಂಟ್ ನ ಕಾಯಿನ್ಗಳು ಎರಡು ಕೂಡ 30 ರೂಪಾಯಿ ಫೈನ್ ಕಂಡೀಷನ್ ಅಲ್ಲಿ, 50 ರೂಪಾಯಿ ವೆರಿ ಫೈನ್ ಕಂಡೀಷನ್ ಅಲ್ಲಿ, ಎಕ್ಸ್ಟ್ರಾ ಫೈನ್ ಕಂಡೀಷನ್ ಅಲ್ಲಿ 100 ರೂಪಾಯಿ, ಮತ್ತೆ UNC ಕಂಡೀಷನ್ ಅಲ್ಲಿ 500 ರೂಪಾಯಿ. ಸೊ ನೀವೇನ್ ನೋಡ್ತಾ ಇದ್ದೀರಾ, ಇದು ಹೈದರಾಬಾದ್ ನ ಒಂದು ನಾಣ್ಯ, ಹೈದರಾಬಾದ್ ಮಿಂಟ್ ನ ನಾಣ್ಯ ನೋಡಬಹುದು. ಅಲ್ಲಿ ಸ್ಟಾರ್ ಮಿಂಟ್ ಮಾರ್ಕ್ ಇರುವಂತದ್ದು. 1989ರ ಕೆಳಗಡೆ ವರ್ಲ್ಡ್ ಅನ್ನೋ ಒಂದು ಪಕ್ಕದಲ್ಲಿ, W ಪಕ್ಕದಲ್ಲಿ ಇರುವಂತದ್ದು ನೋಡ್ತಾ ಇದ್ದೀರಾ. ಸೊ ಈ ಒಂದು ನಾಣ್ಯ ಸುಮಾರು 500 ರೂಪಾಯಿ ಅಷ್ಟು ಬೆಲೆನ ಹೊಂದಿರುವಂತದ್ದು. ನನ್ನ ಹತ್ರ ಈ ತರದ ಸುಮಾರು ನಾಣ್ಯಗಳು ಇರುವಂತದ್ದು ನೋಡ್ತಾ ಇದ್ದೀರಾ. ಎಲ್ಲವೂ ಕೂಡ ಎಲ್ಲಾ ಬಗೆಯ ನಾಣ್ಯಗಳು ನನ್ನ ಹತ್ರ ಇರುವಂತದ್ದು. ಸೊ ಅದಾದ್ಮೇಲೆ ಒಂದು ಲಸ್ಟರ್ ಕಾಯಿನ್ ಕೂಡ ಇರುವಂತದ್ದು. ಇದು ಲಸ್ಟರ್ ಗ್ರೇಡ್ ನ ಕಾಯಿನ್. ಇದಕ್ಕೊಂದು 1000 ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು. ನಾನು ತಗೊಂಡಾಗ 200 ರೂಪಾಯಿ, ಈಗ ಇದರ ಬೆಲೆ 1000 ರೂಪಾಯಿ ಆಗಿರುವಂತದ್ದು. ಸೊ ಇದು ಲಸ್ಟರ್ ಗ್ರೇಡ್ ನ ಕಾಯಿನ್, ಹೈದರಾಬಾದ್ ಮಿಂಟ್ ನ ಕಾಯಿನ್ ಕೂಡ ಇದು. ಸೊ ನೋಯ್ಡಾ ಮಿಂಟ್ ನಾವು ನನ್ನ ಹತ್ರ ಕೆಲವೊಂದು ನಾಣ್ಯಗಳು ಇದರಲ್ಲಿ ಇರುವಂತದ್ದು. ಸೊ ಉಳಿದಂತೆ ಎಲ್ಲವೂ ಕೂಡ ನಾರ್ಮಲ್ ಕಾಯಿನ್ಗಳು. ನಾರ್ಮಲ್ ಅಂದ್ರೆ ಯಾವುದು, ಬಾಂಬೆ ಮಿಂಟ್ ನ ಕಾಯಿನ್ಗಳು ಹೆಚ್ಚು ಇರುವಂತದ್ದು ನನ್ನ ಹತ್ರ. ಸೊ ನೋಡ್ತಾ ಇದ್ದೀರಾ, ಈ ತರ ಕವರ್ ಅಲ್ಲಿ ನಾವು ಸೀಲ್ ಮಾಡಿದೀನಿ. ಇವೆಲ್ಲವೂ ಕೂಡ ಹೈದರಾಬಾದ್ ಮಿಂಟ್ ನ ನಾಣ್ಯಗಳು, ಮತ್ತೆ UNC ನಾಣ್ಯಗಳು. ಕವರ್ ಅಲ್ಲಿ ಇರೋ ಎಲ್ಲ UNC ನಾಣ್ಯಗಳು ನೋಡ್ತಾ ಇದ್ದೀರಾ. ನೋಯ್ಡಾ ನಾಣ್ಯಗಳೆಲ್ಲ ಕಾಮನ್ ಕಾಯಿನ್ಗಳು ನನ್ನ ಹತ್ರ ಇರುವಂತದ್ದು, ಅಂದ್ರೆ ಕಾಮನ್ ಸರ್ಕ್ಯುಲೇಷನ್ ಅಲ್ಲಿ ನಂಗೆ ಸಿಕ್ಕಿರುವಂತದ್ದು. ಸೊ ಈ ಒಂದು ನಾಣ್ಯಗಳ ನಿಮ್ಮ ಬಳಿ ಏನಾದ್ರು ಇತ್ತು ಅಂದ್ರೆ ಕಾಮೆಂಟ್ ಮಾಡಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ರೂಫ್ ನೋಡಿದ್ದೀರಾ, ಹೇಳಿದ್ದೆ 1 ರೂಪಾಯಿ ನಾಣ್ಯಕ್ಕೆ 500 ರೂಪಾಯಿಯಿಂದ ನೋಯ್ಡಾ ಆಗಿರ್ಬೇಕು ಅಥವಾ ಹೈದರಾಬಾದ್ ಮಿಂಟ್ ನಾಣ್ಯ ಆಗಿರ್ಬೇಕು, UNC ಕಂಡೀಷನ್ ಇದ್ರೆ 500 ರೂಪಾಯಿ ಖಂಡಿತವಾಗಿ ನಿಮಗೂ ಕೂಡ ಸಿಗುತ್ತೆ. ಸೊ ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.